ಏನು ವಿಷಯ ಕೇಳುವ ಅವರೇ ಮಾಡೋದು ಅವರೇ ಅಪರಾಧಿ ಇವತ್ತು ಅವರೇ ಅಪರಾಧಿ ಏನು ವಿಷಯ ಗೊತ್ತಾಗ್ತದೆ ಅಂದ್ರೆ ಅವರು ಸಹಿತ ವಿಚಾರ ಕೇಳಿ ಅವ್ರು ಕೊಟ್ಟಿದಾರ ಲೆಟರ್ ಸಂತಾಪ ಮಾಡಿ ಈಗ ಸಂತಾಪ ಮಾಡಿ ಆಯ್ತೀಗ ಸಂತಾಪ ಸೂಚನೆ ತಕ್ಕೋ ಸಂದರ್ಭದಲ್ಲಿ ಲಾ ಮಿನಿಸ್ಟರ್ ಅವರು ಏನೋ ವಿಚಾರ ಹೇಳ್ತಾರೆ ಕೇಳಿ ಈಗ ಏನ್ ವಿಚಾರ ಕೇಳುವ ಏನ್ ವಿಚಾರ ಅಲ್ಲ ಈಗ ಏನಂತ ಮಹತ್ವದ ವಿಚಾರ ಏನಿದೆ ಈಗ ಅಭಿಚಾರ ಏನು ವಿಷಯ ಸಂತಾಪ ಮಾಡಿ ಸದನ ನಡೆಯಕ್ಕೆ ಬೇಡ ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ ನಾವು ಲೆಟರ್ ಕೊಟ್ಟಿದ್ದೀರಿ ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ ಅದ್ರ ತಗೊಳ್ಳಿ ಅವರೇನು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ಕೊಡಿ ತಗೊಂಡು ಅವ್ರೇನು ಏನು ಕೊಟ್ಟಿಲ್ಲಲ್ಲ ಅವರು ಅವರೇನು ಭಾಗವಹಿಸ್ತೇವೆ ಸಂತಾಪ ಸೂಚಕವನ್ನು ವಿಚಾರ ಮಾಡಿ ಏನ್ ಹೇಳ್ತಾರೆ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ ಆಯ್ತು ಈಗ ಆಯ್ತು ಈಗ ಕೂತ್ಕೊಳ್ಳಿ ಆಯ್ತು ಒಂದ್ ಸೆಕೆಂಡ್ ಅಧ್ಯಕ್ಷರೇ ಸತ್ತೋರ್ ಮೇಲೂ ಗೌರವ ಇಲ್ಲ ಅಂತಂದ್ರೆ ಏನು ಇವ್ರಿಗೆ ಆಯ್ತು ನೋಡಿ ನೀವ್ಯಾಕೆ ಹೇಳ್ತೀನಿ ಮಾತಾಡಿದ್ರೆ ಲಾ ಮಿನಿಸ್ಟರ್ ಆಗಿ ನೀವ್ಯಾಕೆ ಮಾತಾಡ್ತೀರಿ ಆಯ್ತು ಒಂದ್ ಸೆಕೆಂಡ್ ನಿಯಮ ಪ್ರಕಾರವಿದ್ದನಿಗೆ ನಾನು ಹೇಳ್ದು ಕೇಳಿ ಒಂದ್ ಸೆಕೆಂಡ್ ಆಯ್ತು ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಚವನ್ ಜಿ ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಇದರ ಪ್ರಕಾರ ಅಭಿಚರಿ ನಾವು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ. ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ. ಸಂತಾಪ ಸೂಚನೆಗೆ ಮುಂಚೆ ಇದಕ್ಕೆ ಈಗ ಅಡ್ವಾನ್ಸ್ ಪ್ರಕಟಣೆಯನ್ನ ನಾವು ಅದ್ರ ಬಗ್ಗೆ conclusion of the address, the national anthem will again be played on the conclusion of the address. When the address was
concluded. ಕಾಂಗ್ರೆಸ್ His Excellency the Governor, he goes away. Is that the right thing? How can he go without national anthem being sung? How can ಅವರೇ ಫಸ್ಟ್ ರಾಜಕಾರಣಿಗೆ ಅಗೌರವ ಮಾಡಿದವರು ಅವರೇ ರಾಮಿನಿಸ್ಟ್ರು ತೆಗಿಬೇಕು ಅವ್ರನ್ನ ರಾಮಿನಿಸ್ಟ್ರಿಂದ ತೆಗಿರಿ ಅವ್ರನ್ನ ಅವರೇ ಅಗೌರವ ಫಸ್ಟ್ ಶುರು ಮಾಡಿದ್ದು ಪ್ರವಾಕ್ ಮಾಡಿದವರು ರಾಮಿನಿಸ್ಟ್ರು ಪ್ರವಾಕ್ ಮಾಡಿ ಸದನ ಹಾಳು ಮಾಡಿದ್ದಾರೆ ಸದನಕ್ಕೆ ಅಗೌರವ ತಂದಿದ್ದಾರೆ ರಾಷ್ಟ್ರಗೀತೆಗೆ ನಿಲ್ಲದೆ ಅದೇನು ಓಡಿ ಹೋಗೋ ರೀತಿಯೊಳಗೆ ಹೋಗಿರ್ತಕ್ಕಂಥದ್ದೇನಿದೆ ರಾಷ್ಟ್ರಗೀತೆಗೆ ಮಾಡಿರ್ತಕ್ಕಂಥ ಅಗೌರವ ಮಾಡಿದ್ದಾರೆ ಸಂವಿಧಾನಕ್ಕೆ ಅವರು ಅಗೌರವ ಮಾಡಿದ್ದಾರೆ ಇಂಥ ಲಾ ಮಿನಿಸ್ಟ್ರು ಇಲ್ಲಿ ಇರೋ ಅವಶ್ಯಕತೆ ಇಲ್ಲಿರೋಕ್ ಸಾಧ್ಯನೇ ಇಲ್ಲ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರು ತಕ್ಷಣ ಅಧ್ಯಕ್ಷರೇ ತಾವು ಹೊಸ ಸಂಪ್ರದಾಯಕ್ಕೆ ಅವಕಾಶ ಸಂತಾಪ ಸೂಚನೆಯನ್ನ ಸರ್ಕಾರ ಅಲ್ಲಿವರೆಗೆ ನಾವು ಈ ಸದನ ಚರ್ಚೆ ಮಾಡಬೇಕಾಗಿತ್ತು ಅಧ್ಯಕ್ಷರೇ ಆದ್ರಿಂದ ನಾನು ಯಾಕೆ ಸಂವಿಧಾನ ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಓಡಿ ಹೋದ ರೀತಿಯೊಳಗೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರ ಕಾನೂನಿದೆ ನಮ್ಮ ಇತ್ತೀಚಿನ ಕ್ರಿಮಿನಲ್ ಲಾನೊಳಗೂ ಸಹಿತ ನ್ಯಾಷನಲ್ ಆಂಥಮ್ಗೆ ಹೇಗೆ ಗೌರವಿಸಬೇಕಿದೆ ಇದೆಲ್ಲ ಇರುವಂತಹ ಈ ಸಂದರ್ಭದೊಳಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ನಾ ಈ ಸಂದರ್ಭದಲ್ಲಿ ಸದನದ ಮೂಲಕ ವಿನಂತಿ ಮಾಡ್ತೀನಿ ಕ್ಷಮ ಕೇಳಿ ಇಲ್ಲದೆ ಇದ್ರೆ ಇದು ನೆಟ್ಟಿಗೆ ಆಗೋದಿಲ್ಲ ಸಂವಿಧಾನವನ್ನು ಕಾಪಾಡಬೇಕಾದವರು ನೀವು ಈ ರೀತಿ ಮಾಡ್ತಕ್ಕಂಥದ್ದೇನಿದೆ ಸರಿಯಾದಲ್ಲ ಈಗ ಅದನ್ನ ರಕ್ಷಣೆ ಅಥವಾ ಅದನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ನಿಮ್ಮ ಭಾವನೆ ಏನಿವೆ ರಾಷ್ಟ್ರಗೀತೆ ವಿರೋಧಿ ಭಾವನೆಗಳು ಅಂತೇಳಿ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳೇ ಬಯಸ್ತೇನೆ ಇದ್ರ ಬಗ್ಗೆ ತಾವು ಒಂದು ವಿಶೇಷವಾಗಿರ್ತಕ್ಕಂಥ ತಮ್ಮ ನಿರ್ಣಯವನ್ನ ಕೊಡಬೇಕಾಗ್ತದೆ ಅದನ್ನು ಕೊಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಅರಿಕೆ ಮಾಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.